Hello everyone, welcome to Sanmargha classes. Let us see question number 45 of chapter Reproduction in Animals. Mention the type of reproduction takes place in the following organisms. Okay, ಯಾವ್ಯಾವ ರಿಪ್ರೊಡಕ್ಷನ್ ಯಾವ್ಯಾವ ಟೈಪ್ ರಿಪ್ರೊಡಕ್ಷನ್ ಆಗುತ್ತೆ ಕೊಟ್ಟಿರೋ ಆರ್ಗ್ಯಾನಿಸಮ್ಸ್ ಅಲ್ಲಿ ಅಂತ ಹೇಳ್ತಾ ಹೋಗ್ಬೇಕು. ಓಕೆ, ಎ ಅಮೀಬಾ ಅಮೀಬಾ ಅಂತ ಕೊಟ್ಟಿದ್ದಾರೆ. ಅಮೀಬಾ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಯಾವುದು? ಅಮೀಬಾ ಸ್ಪ್ಲಿಟ್ಸ್ ಇಂಟು ಟೂ ಸೆಲ್ಸ್ ಅಲ್ವಾ, ಟೂ ಐಡೆಂಟಿಕಲ್ ಸೆಲ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಏನಂತ ಕರಿತೀವಿ ಅದನ್ನ? ಬೈನರಿ ಫಿಷನ್. ಅಮೀಬಾ ಬೈನರಿ ಫಿಷನ್. ಓಕೆ, ಬಿ ಏನ್ ಕೊಟ್ಟಿದ್ದಾರೆ? ಪ್ಲಾಸ್ಮೋಡಿಯಂ. ಪ್ಲಾಸ್ಮೋಡಿಯಂ ಇದು ಕೂಡ ಫಿಷನ್ನೇ, ಬಟ್ ಎರಡಿದೆಯಾ? ಮಲ್ಟಿಪಲ್ ಇದೆ. ಸೊ ಇಟ್ ಈಸ್ ಮಲ್ಟಿಪಲ್ ಫಿಷನ್. ಇಲ್ಲಿ ಪ್ಲಾಸ್ಮೋಡಿಯಂದಲ್ಲಿ ಮಲ್ಟಿಪಲ್ ಫಿಷನ್. ಪ್ಲಾಸ್ಮೋಡಿಯಂ ಕೇಳಿದಿರಾ? ಮೈಕ್ರೋ ಆರ್ಗ್ಯಾನಿಸಮ್ಸ್ ಚಾಪ್ಟರ್ ಅಲ್ಲಿ ದಿಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮಲೇರಿಯಾ. ಓಕೆ, ಪ್ಲಾಸ್ಮೋಡಿಯಂ ಅಲ್ಲಿ ಮಲ್ಟಿಪಲ್ ಫಿಷನ್ ಅಂದ್ರೆ ಮದರ್ ಸೆಲ್ ಇರೋದು ವಿಚ್ ಸ್ಪ್ಲಿಟ್ಸ್ ಇಂಟು ಮಲ್ಟಿಪಲ್ ಸೆಲ್ಸ್. ಮಲ್ಟಿಪಲ್ ಸೆಲ್ ಆಗಿ ಸ್ಪ್ಲಿಟ್ ಆಗಿರ್ತದೆ ಅವ್ರ ಡಿವೈಡ್ ಆಗುತ್ತೆ ಸೈಮಲ್ಟೇನಿಯಸ್ಲಿ, ಒಂದಾದ್ಮೇಲೆ ಒಂದಲ್ಲ, ಈ ರೀತಿ ಸೈಮಲ್ಟೇನಿಯಸ್ಲಿ ಮಲ್ಟಿಪಲ್ ಟೈಮ್ಸ್ ಡಿವೈಡ್ ಆಗಿ ಇದನ್ನ ಮಲ್ಟಿಪಲ್ ಫಿಷನ್ ಅಂತ ಕರೆದಿರ್ತೀವಿ. ಓಕೆ, ಹೈಡ್ರಾ. ಹೈಡ್ರಾ ಅಂದ್ರೆ ತಲೆಯಲ್ಲಿ ಏನ್ ಬರ್ಬೇಕಂತ ಹೇಳಿದೀನಿ? ಬಡ್ಡಿಂಗ್. ಹೈಡ್ರಾ ಬಡ್ಡಿಂಗ್. ಇಲ್ಲಿ ನೋಡಿ, ದಿಸ್ ಈಸ್ ಬಡ್. ಇಲ್ಲಿ ಬಡ್ಡಿಂಗ್ ಇಂದ ರಿಪ್ರೊಡಕ್ಷನ್ ಆಗ್ತಾ ಇರುವಂತದ್ದು. ಇಲ್ಲಿ ಒಂದು ಪರ್ಟಿಕ್ಯುಲರ್ ಸೈಟ್ ಅಲ್ಲಿ ಏನಾಗುತ್ತೆ? ಡ್ಯೂ ಟು ರಿಪೀಟೆಡ್ ಸೆಲ್ ಡಿವಿಷನ್ ಬಡ್ ಈಸ್ ಡೆವಲಪ್ಡ್ outgrowth, and when it develops completely and mature then detaches from mother body. ಇದನ್ನ ಬಡ್ಡಿಂಗ್ ಅಂತ ಕರಿತೀವಿ. ಬ್ರಯೋಫಿಲ್ಲಮ್. ಬ್ರಯೋಫಿಲ್ಲಮ್ ಎಲೆ ನೋಡಿದೀರಾ? ಗಿಡ. ನಾವಿದನ್ನ ಪಾಸು ಎಲೆ ಅಂತ ಹೇಳ್ತಿದ್ವಿ. ನೀವೇನ್ ಹೇಳ್ತೀರಿ ಅಂತ ಗೊತ್ತಿಲ್ಲ. ಇದನ್ನ ತಗೊಬಂದು ಬುಕ್ ಅಲ್ಲಿ ಇಟ್ಕೊಳ್ಳೋದು ಈ ತರ. ಇದಕ್ಕೆ ಬೇರ್ ಬಂದ್ರೆ ಈ ಸಲ ಎಕ್ಸಾಮ್ ಅಲ್ಲಿ ಗ್ಯಾರಂಟಿ ಪಾಸ್ ಅಂತ ಹೇಳ್ಕೊತಿದ್ವಿ. ನೀವು ಮಾಡಿದೀರಾ ಇದನ್ನ? ಬ್ರಯೋಫಿಲ್ಲಮ್ ವೆಜಿಟೇಟಿವ್ ಪ್ರೊಪಗೇಶನ್. ಹಾಗಿದ್ರೆ ವೆಜಿಟೇಟಿವ್ ಪ್ರೊಪಗೇಶನ್ ಅಂದ್ರೆ ಏನು? ಇಲ್ಲಿ ವೆಜಿಟೇಟಿವ್ ಪ್ರೊಪಗೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಬಟಾಟೆ ನೋಡಿದೀರಾ? ಬಟಾಟೆ ಸ್ವಲ್ಪ ದಿನ ಮನೇಲಿ ತಂದಿಟ್ರೆ ಏನಾಗುತ್ತೆ? ಅದ್ರ ಮೇಲೆ ಮೊಳಕೆ ತರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ವೆಜಿಟೇಟಿವ್ ಪ್ರೊಪಗೇಶನ್ ಅಂತ ಕರೀತಾರೆ. ಅದೇ ತರ ನೀವು ಗುಲಾಬಿ ಗಿಡ ಎಲ್ಲ ತಗೊಂಡ್ರೆ ಅದ್ರದ್ದು ಸ್ಟೆಮ್ ಅನ್ನ ಕಟ್ ಮಾಡಿ ನೆಡ್ತೀರಿ ಅಲ್ವಾ? ನೆಟ್ಟು ಗಿಡ ಬೆಳೆಯುತ್ತೆ. ನಾವು ಬೀಜ ಹಾಕಿ ಬೆಳೆಸ್ತಾ ಇಲ್ಲ, ಸ್ಟೆಮ್ ಅನ್ನ ಕಟ್ ಮಾಡಿ ಮತ್ತೊಂದು ಕಡೆ ಬೆಳೆಸ್ತಾ ಇದೀವಿ. ಇದು ಕೂಡ ವೆಜಿಟೇಟಿವ್ ಪ್ರೊಪಗೇಶನ್ಗೆ ಎಕ್ಸಾಂಪಲ್. ರೂಟ್ ಇಂದ ಇರಬಹುದು, ಸ್ಟೆಮ್ ಇಂದ ಇರಬಹುದು, ಲೀವ್ ಇಂದ ಇರಬಹುದು. ಇದರಿಂದ ಹೊಸ ಗಿಡ ಗ್ರೋ ಆಗ್ತಾ ಇದೆ ಅಂದ್ರೆ ಅದನ್ನ ಏನಂತ ಕರಿತೀವಿ? ವೆಜಿಟೇಟಿವ್ ಪ್ರೊಪಗೇಶನ್ ಟೈಪ್ ಆಫ್ ರಿಪ್ರೊಡಕ್ಷನ್ ಅಂತ ಕರೆದಿರ್ತೀವಿ. ಸೊ ಬ್ರಯೋಫಿಲ್ಲಮ್ ಎಲೆಲಿ ಏನಾಗುತ್ತೆ? ಈ ಎಲೆಗೆ ಮತ್ತೊಂದಿಷ್ಟು ಗಿಡ ಹುಟ್ಟುಕೊಳ್ಳುತ್ತೆ, ಅದಕ್ಕೆಲ್ಲ ಬೇರ್ ಬರ್ತಾ ಹೋಗುತ್ತೆ ಅದು ಬೆಳೆದಂಗೆ. ಆಮೇಲೆ ಅದಾಗಿ ಉದ್ರಿ ಈ ತರ ಗಿಡ ಆಗಿ ಬೆಳೆಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬ್ರಯೋಫಿಲಮ್ ಅಲ್ಲಿ ವೆಜಿಟೇಟಿವ್ ಪ್ರೊಪಗೇಶನ್, ವೆಜಿಟೇಟಿವ್ ರಿಪ್ರೊಡಕ್ಷನ್, ಸಾರಿ ನಾಟ್ ಪ್ರೊಪಗೇಶನ್. ಈ ಟೇಕಿಂಗ್ ಕ್ವಶನ್ ನಂಬರ್ 45 ಡಿ 45.
Hello everyone, welcome to Sanmargaha classes. Let us see question number 45 of chapter Reproduction in Animals. Mention the type of reproduction takes place in the following organisms. ಕೆಲವೊಂದು ಆರ್ಗಾನಿಸಮ್ಸ್ ಅನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಟೈಪ್ ರಿಪ್ರೊಡಕ್ಷನ್ ಆಗುತ್ತೆ ಅನ್ನೋದನ್ನ ಹೇಳಬೇಕು. ಎ ಇನ್ ಅಮೀಬಾ. ಅಮೀಬಾದಲ್ಲಿ ವೆದರ್ ಸೆಕ್ಷುವಲ್ ಆರ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಅಸೆಕ್ಷುವಲ್ ಟೈಪ್ ರಿಪ್ರೊಡಕ್ಷನ್ ಅಲ್ವಾ? ಹಾಗಿದ್ರೆ ಯಾವುದು? ಬೈನರಿ ಫಿಷನ್. ಮದರ್ ಸೆಲ್ ಸ್ಪ್ಲಿಟ್ಸ್ ಇಂಟು ಟೂ ಐಡೆಂಟಿಕಲ್ ಡಾಟರ್ ಸೆಲ್ಸ್. ಇಟ್ ಈಸ್ ಕಾಲ್ಡ್ ಬೈನರಿ ಫಿಷನ್. ಒಂದ್ ಮದರ್ ಸೆಲ್ ಇರೋದು ಎರಡು ಡಾಟರ್ ಸೆಲ್ ಆಗಿ ಸ್ಪ್ಲಿಟ್ ಆಗುತ್ತೆ. ಬೈನರಿ, ಬೈ ಅಂದ್ರೆ ಟೂ, ಫಿಷನ್ ಅಂದ್ರೆ ಡಿವೈಡ್ ಆಗೋದು. ಸೊ ಬೈನರಿ ಫಿಷನ್ ಅಂತ ಕರಿತೀವಿ ಇನ್ ಅಮೀಬಾ. ಓಕೆ, ಬಿ ನೋಡೋಣ. ಪ್ಲಾಸ್ಮೋಡಿಯಂ. ಪ್ಲಾಸ್ಮೋಡಿಯಂದಲ್ಲಿ ಏನಾಗುತ್ತೆ? ಇಲ್ಲಿ ಕೂಡ ಫಿಷನ್ನೇ ಆಗೋದು. ಆದ್ರೆ ಪ್ಲಾಸ್ಮೋಡಿಯಂ ಹೆಸರೆಲ್ಲರೂ ಕೇಳಿದ್ದೀರಾ ಮೈಕ್ರೋ ಆರ್ಗ್ಯಾನಿಸಮ್ ಚಾಪ್ಟರ್ ಅಲ್ಲಿ. ವಿಚ್ ಇಸ್ ಅ ಮೈಕ್ರೋ ಆರ್ಗ್ಯಾನಿಸಮ್ ರೆಸ್ಪಾನ್ಸಿಬಲ್ ಫಾರ್ ಮಲೇರಿಯಾ ಅಲ್ವಾ? ಮಲೇರಿಯಾಕ್ಕೆ ಕಾರಣ ಆಗಿರೋ ಮೈಕ್ರೋ ಆರ್ಗ್ಯಾನಿಸಮ್ ಆಗಿದೆ ಪ್ಲಾಸ್ಮೋಡಿಯಾ. ಓಕೆ, ಪ್ಲಾಸ್ಮೋಡಿಯಾದಲ್ಲಿ ಯಾವ ತರ ಫಿಷನ್ ಆಗುತ್ತೆ ಅಂದ್ರೆ ಮಲ್ಟಿಪಲ್ ಫಿಷನ್. ನೀವು ಅಮೀಬಾದಲ್ಲಿ ನೋಡಿದ್ರೆ ಒನ್ ಮದರ್ ಸೆಲ್ ಇರೋದು ಟೂ ಡಾಟರ್ ಸೆಲ್ ಆಗಿ ಸ್ಪ್ಲಿಟ್ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಪ್ಲಾಸ್ಮೋಡಿಯಂ ಒನ್ ಮದರ್ ಸೆಲ್ ಏನಾಗುತ್ತೆ? ಮಲ್ಟಿಪಲ್ ಟೈಮ್ಸ್ ಡಿವೈಡ್ ಆಗಿ ಜಾಸ್ತಿ ಡಾಟರ್ ಸೆಲ್ಸ್ ಅನ್ನ ಕೊಡುತ್ತೆ. ಅದನ್ನ ಮಲ್ಟಿಪಲ್ ಡಿವಿಷನ್, ಮಲ್ಟಿಪಲ್ ಫಿಷನ್ ಅಂತ ಕರೆದಿರ್ತೀವಿ ಇನ್ ಪ್ಲಾಸ್ಮೋಡಿಯಂ. ಹೈಡ್ರಾ. ಹೈಡ್ರಾ ಅಂದ ತಕ್ಷಣ ಹೈಡ್ರಾ ಬಡ್ಡಿಂಗ್. ಹಾಯ್ ಬಡ್ಡಿ ಅಲ್ವಾ? ಹಾಯ್ ಬಡ್ಡಿ. ಹೈಡ್ರಾ ಬಡ್ಡಿಂಗ್. ಹೈಡ್ರಾ ಬಡ್ಡಿಂಗ್ ನೋಡಿ ಇಲ್ಲಿ ಪರ್ಟಿಕ್ಯುಲರ್ ಸೈಟ್ ಅಲ್ಲಿ ಏನಾಗುತ್ತೆ? ಡ್ಯೂ ಟು ರಿಪೀಟೆಡ್ ಸೆಲ್ ಡಿವಿಷನ್ ಒನ್ ಬಡ್ ಇಸ್ ಡೆವಲಪ್ಡ್ ಅಂಡ್ ಇದು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವೆನ್ ಇಟ್ ಇಸ್ ಕಂಪ್ಲೀಟ್ಲಿ ಡೆವಲಪ್ಡ್ ಅಂಡ್ ಮ್ಯಾಚ್ಯೂರ್ ಇಟ್ ಡಿಟ್ಯಾಚಸ್ ಫ್ರಮ್ ಮದರ್ ಬಾಡಿ ಅಂಡ್ ಸ್ಟಾರ್ಟ್ಸ್ ಟು ಗ್ರೋ ಇಂಡಿವಿಜುವಲ್ ಆಗಿ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಬಡ್ಡಿಂಗ್ ಅಂತ ಕರಿತೀವಿ. ಡಿ ಬ್ರಯೋಫಿಲಮ್. ಬ್ರಯೋಫಿಲಮ್, ಸಿ ದಿಸ್ ಇಸ್ ಬ್ರಯೋಫಿಲಮ್. ಬ್ರಯೋಫಿಲಮ್ ನೋಡಿದ್ದೀರಾ? ಎಲೆಗೆ ಮತ್ತೊಂದಿಷ್ಟು ಗಿಡ ಎಲ್ಲ ಹುಟ್ಕೊಂಡಂಗ ಕಾಣ್ತದಲ್ಲ, ಅದನ್ನ ಬ್ರಯೋಫಿಲಮ್ ಅಂತ ಕರಿತೀವಿ. ಈ ತರ ಗಿಡ ನೋಡಿದ್ದೀರಾ? ಓಕೆ, ಬ್ರಯೋಫಿಲಮ್ ಇದರಲ್ಲಿ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಥವಾ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಇಲ್ಲಿ ಬಟಾಟೆ, ಮನೇಲಿ ಬಟಾಟೆ ತಂದಿದ್ ನೋಡಿರ್ತೀರಾ, ಅದ್ರ ಮೇಲೆ ಒಂಥರ ಮೊಳಕೆ ಬಂದಂಗ ಆಗುತ್ತೆ ನೀವು ಜಾಸ್ತಿ ದಿನ ಹಾಗೆ ಯೂಸ್ ಮಾಡದೆ ಇಟ್ರೆ ಅಂದ್ರೆ. ಸೊ ಅದನ್ನ ನಾವೇನಂತ ಕರಿತೀವಿ? ವೆಜಿಟೇಟಿವ್ ಪ್ರೊಪಗೇಷನ್ ಟೈಪ್ ರಿಪ್ರೊಡಕ್ಷನ್ ಅಂತ ಹೇಳಿರ್ತೀವಿ. ಅಥವಾ ಇಲ್ಲಿ ಬ್ರಯೋಫಿಲಮ್ ಅನ್ನೇ ನೋಡಿ, ಏನಾಗುತ್ತೆ ಇಲ್ಲಿ ಎಲೆಗೆ ಇನ್ನೊಂದಿಷ್ಟು ಗಿಡದ ತರ ಹುಟ್ಕೊಳ್ಳುತ್ತೆ. ಅದಕ್ಕೆ ಬೇರ್ ಬಂದಿದೆ ನೋಡಿ, ಅದು ಸ್ವಲ್ಪ ದಿನ ಆದ್ಮೇಲೆ ಬಿದ್ದು ತಾನೇ ಒಂದ್ ಗಿಡ ಆಗಿ ಹುಟ್ಕೊಂಡು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ವೆಜಿಟೇಟಿವ್ ಪ್ರೊಪಗೇಷನ್ ಅಲ್ಲಿ ಏನು ಅಂದ್ರೆ ಲೀವ್ ಇರ್ಬಹುದು, ಸ್ಟೆಮ್ ಇರ್ಬಹುದು, ರೂಟ್ ಇರ್ಬಹುದು, ಅಥವಾ ಇದೆಲ್ಲದ್ರಿಂದ ಹೊಸ ಗಿಡ ಬೆಳಿಲಿಕ್ಕೆ ಸ್ಟಾರ್ಟ್ ಆಗತ್ತಲ್ಲ, ಅದನ್ನ ವೆಜಿಟೇಟಿವ್ ಪ್ರೊಪಗೇಷನ್ ಅಥವಾ ರಿಪ್ರೊಡಕ್ಷನ್ ಅಂತ ಕರೆದಿರ್ತೀವಿ. ನೆಕ್ಸ್ಟ್ ಒನ್, ಡಾಲಿ ಶೀಪ್. ಡಾಲಿ ಶೀಪ್ ಕೇಳಿದೀರಾ? ಡಾಲಿ ಶೀಪ್ ಕ್ಲೋನಿಂಗ್. ಡಾಲಿ ಶೀಪ್ ಯಾವ್ದಕ್ಕೆ, ಯಾವ ರೀತಿ ರಿಪ್ರೊಡಕ್ಷನ್ ಇಂದ ಬಂದಿರೋದು? ಕ್ಲೋನಿಂಗ್ ಇಂದ. ಸೊ ಓಕೆ, ಥ್ಯಾಂಕ್ ಯು.